Everyone, what's special today? Indian Constitution Day, also known as Samvidhan Divas. In Kannada, we call it as Samvidhana Dina. So, you know, children, who was the chairman of drafting committee of Indian Constitution? Can we answer? Dr. B.R. Ambedkar was the chairman of drafting committee of Indian Constitution. Now, I would like to welcome Zubani ma'am to speak few words about Constitution Day. Celebrated annually on 26 November, which was adopted on 26 November 1949. ಏನು ಸ್ಪೆಷಲ್ ಅಂತ ಗೊತ್ತಾಯ್ತಲ್ಲ ಇವತ್ತು? ಏನು ಸ್ಪೆಷಲ್? ಕನ್ನಡ ಗೊತ್ತಾಯ್ತು. ವೆರಿ ಗುಡ್ ಚಿಲ್ಡ್ರನ್. ಕನ್ನಡದಲ್ಲಿ ಸಂವಿಧಾನ ದಿನ ಅಂತ ಕರಿತೀವಿ. ಕರೆಕ್ಟ್. ಯಾಕೆ ಇವತ್ತೇ ಸಂವಿಧಾನ ದಿನ ಅಂತ ಕರಿಬೇಕು? ಬೇರೆ ದಿನ ಕರಿಬೋದಿತ್ತು, ನಿನ್ನೆ ಮಾಡ್ಬೋದಿತ್ತಲ್ಲ ನಾವು. ಏನು ಉಸಿರು ಅಷ್ಟೇ ನಮ್ಮಲ್ಲಿ ದುಂಡು ಬರಲೇ ಇಲ್ಲ. ಏನಕ್ಕೆ ಇವತ್ತೇ ಸೆಲೆಬ್ರೇಷನ್ ಮಾಡ್ಬೇಕಪ್ಪ? ನಿನ್ನೆ ಮಾಡ್ಬೋದಿತ್ತಲ್ಲ ನಾವು. ಅದನ್ನ ಹೇಳಿ. ಪ್ರತಿ ವರ್ಷ ನವೆಂಬರ್ 26ರಂದು ನಾವು ಸಂವಿಧಾನ ದಿನವನ್ನ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ, ನಮ್ಮ ಸಂವಿಧಾನ ಅವತ್ತು ಅಂಗೀಕಾರ ಮಾಡ್ಕೊಂಡಿದ್ದು. ನಮ್ಮ ಸಂವಿಧಾನ ಜಾರಿ ಬಂದಿದ್ದು ಯಾವಾಗ? ಜನವರಿ 26, 1950. ಅಂಗೀಕಾರ ಮಾಡ್ಕೊಂಡಿದ್ದು ಯಾವಾಗ? 1949 ನವೆಂಬರ್ 26. ಅರ್ಥ ಆಯ್ತಾ? ಸಂವಿಧಾನ ಶಿಲ್ಪಿ ಅಂತ ಯಾರು ಕರಿತೀವಿ? ಯಾರು? ವೆರಿ ಗುಡ್. ಜಾಣ್ರ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ? ಓಕೆ. ಭಾರತ ಸರ್ಕಾರ ಈ ಒಂದು ದಿನವನ್ನ ಘೋಷಣೆಯನ್ನ ಮಾಡುತ್ತೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರ 125ನೇ ಜನ್ಮ ದಿನವನ್ನ ಆಚರಣೆ ಮಾಡೋದಕ್ಕೋಸ್ಕರ ಈ ಒಂದು ದಿನವನ್ನ ನಾವು ಏನ್ ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತೀವಿ. ಕರೆಕ್ಟ್ ಮಕ್ಕಳ? ಹಾಗಾದ್ರೆ ಸಂವಿಧಾನ ಅಂದ್ರೆ ಏನು? ಬೇಗ ಬರ್ಬೇಕು ಆನ್ಸರ್. ಗಂಡ ಕರೆಕ್ಟ್. ಕರೆಕ್ಟ್. ನಾನು ಹೇಳೋ ಡೈಲಾಗ್, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾನೂನು, ಪುಸ್ತಕವಲ್ಲ. ಇದು ನಮ್ಮ ದೇಶದ ಹೃದಯ. ನಮ್ಮ ಭಾರತ ದೇಶಕ್ಕೆ ಆತ್ಮ ಬಂದಂತ ದಿನ ಇವತ್ತು. ಆತ್ಮ ಅಂದ್ರೆ ಇವಾಗ ನಮ್ಗೆ ಜೀವ ಇದೆ. ಕರೆಕ್ಟ್. ಅದರೊಳಗೆ ಒಂದು ಆತ್ಮ ಇರುತ್ತೆ. ಆತ್ಮನೇ ಇಲ್ಲ ಅಂದ್ರೆ ನಮ್ಮ ಒಂದು ದೇಹ ಚಲನೆ ಮಾಡಕ್ಕಾಗಲ್ಲ. ಕರೆಕ್ಟ್. ಆತರ ನಮ್ಮ ಸಂವಿಧಾನಕ್ಕೆ ಆತ್ಮ ಬಂದಂತ ದಿನ ಇವತ್ತು. ಇದನ್ನ ಏನಕ್ಕೆ ಬೇಕು ನಮ್ಗೆ ಕಾನೂನು? ಕಾನೂನು ಏನಕ್ಕಪ್ಪ ಬೇಕು? ಒಂದು ಅಲ್ಪಸಂಖ್ಯಾತ ಕುಟುಂಬದಲ್ಲಿ ಹುಟ್ಟಂತ ಒಬ್ಬ ಬಾಲಕ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ರಚನೆಯನ್ನ ಮಾಡಿ ಹೋಗ್ತಾರೆ. ಯಾಕೆ ಅಂತಂದ್ರೆ ಹಲವಾರು ತಾರತಮ್ಯಗಳನ್ನ ಅನುಭವಿಸ್ಬಿಟ್ಟಿರ್ತಾರೆ. ನೀನು ಕೆಳವರ್ಗದ ಬಾಲಕ, ನೀನು ಇಲ್ಲಿ ಕೂರ್ಬೇಕು, ನೀನ್ ಕ್ಲಾಸ್ ಒಳಗಡೆ ಬರಬಾರ್ದು, ಆ ನೀರ್ ಇಟ್ಟಿರ್ತಾರಲ್ಲಪ್ಪ, ನೀರ್ನ ಕುಡಿಬಾರ್ದು ಅವ್ರು. ನಿಮ್ಗೆಲ್ಲ ನಲ್ಲಿ ಹಾಳು ಮಾಡಿದ್ರೆ ನೀರು ಬರುತ್ತೆ. ಕರೆಕ್ಟ್. ಅವಾಗೆಲ್ಲ ಮಡಕೆ ನೀರು ಇಟ್ಟಿದ್ರು ಶಾಲೆಗಳಲ್ಲಿ. ಕರೆಕ್ಟ್. ನೋಡಿದೀರಾ? ಟಿವಿಗಳಲ್ಲಿ ನೋಡಿರ್ತೀರಲ್ಲ, ಅದು ಮುಟ್ಟಂಗಿರ್ಲಿಲ್ಲ. ಅವ್ರು ಹಿಂಗೇ ಕುಡಿಬೇಕಾಯ್ತು. ಎರಡೂ ಕೈನ ಜೋಡಿಸಿ ನೀರು ಕುಡಿಬೇಕಿತ್ತು, ಬೇರೆ ಹಾಕ್ಬೇಕಿತ್ತು. ಆ ತರ ಪರಿಸ್ಥಿತಿ ನಿಮ್ಗಿದ್ಯಾ? ಇದೇನ್ರಿ? ಎಲ್ಲ ಎಂತೆಂತ ಡೆಸ್ಕ್ ಆಗ್ತವೆ ನಮ್ಮ ಶಾಲೆಯಲ್ಲಿ. ಕುತ್ಕೊಂತೀರ ಆರಾಮಾಗಿ. ಕರೆಕ್ಟ್. ಅವ್ರು ನೆಲದಲ್ಲಿ ಕುತ್ಕೊಂಡು ಪಾಠ ಕೇಳಿದವರು ಇವತ್ತು ಸಂವಿಧಾನ ರಚನೆ ಮಾಡಿ ಹೋಗಿದ್ದಾರೆ. ಖುಷಿ ಪಡೋ ವಿಷಯ ಅಲ್ವಾ? ಅವ್ರು ನೋಡಿರಿ ತಪ್ಪಾಳಿ ಜೋರಾಗೆ. ಹಲವಾರು ಅಂಶಗಳನ್ನ ನೋಡ್ತೀವಲ್ವಾ? ನ್ಯಾಯ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಹೇಳಿ. ನನಗೆ ಕನ್ನಡ ಮತ್ತು ಇಂಗ್ಲಿಷ್ ಬರಲ್ಲಪ್ಪ. ನ್ಯಾಯ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ರು ನನಗೆ. ನ್ಯಾಯ ಅಂದ್ರೆ ಏನು? ವೆರಿ ಗುಡ್. ಸೇ ಲೌಡ್ಲಿ. ನಾನು ಇಂಗ್ಲಿಷ್ ಕಲ್ತ್ಕೊಂಡಪ್ಪ. ಜಸ್ಟಿಸ್. ಸ್ವಾತಂತ್ರ್ಯ ಅಂದ್ರೆ ಲಿಬರಿಟಿ. ಓಕೆ. ಸಮಾನತೆ, ಈಕ್ವಾಲಿಟಿ. ವೆರಿ ಗುಡ್. ಸಹೋದರತೆ, ಬ್ರದರ್ಹುಡ್. ಓಕೆ. ಕರೆಕ್ಟ್. ಓಕೆ. ನಮ್ಮ ಸಂವಿಧಾನ ಹಲವಾರು ಹಕ್ಕುಗಳನ್ನ ಹೊಂದಿದೆ. ಅದ್ರ ಜೊತೆ ನಮ್ಗೆ ಕರ್ತವ್ಯ ಕೂಡ ಕೊಟ್ಟಿದೆ ಅಲ್ವಾ? ನಮ್ಗೆ ಹಲವಾರು ಹಕ್ಕುಗಳಿದಾವೆ. ಏನೇನು ಹಕ್ಕಿದಾವಪ್ಪ? ರೈಟ್ ಟು ಈಕ್ವಲ್, ಎಲ್ಲರನ್ನ ಸಮಾನತೆಯಿಂದ ನೋಡ್ತಕ್ಕಂಥದ್ದು. ಕರೆಕ್ಟ್. ಆಮೇಲೆ ಫ್ರೀಡಮ್, ಸ್ವಾತಂತ್ರ್ಯವಾಗಿರೋದು. ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ, ಜೀವಿಸ್ತಕ್ಕಂಥ ಸ್ವಾತಂತ್ರ್ಯ, ಬೇರೆಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಎಲ್ಲ ಇದೆ. ಕರೆಕ್ಟ್. ಪ್ರಶ್ನೆ ಮಾಡಲ್ಲ ನೀವು ಯಾರನ್ನು? ಮಾಡ್ತೀರಲ್ಲ? ಮಾಡ್ತೀರಾ? ಒಳ್ಳೆ ಮಕ್ಕಳು, ಮಾಡ್ತಾ ಇರಿ. ಆಯ್ತಾ? ಓಕೆ. ಕರ್ತವ್ಯಗಳು ಏನಂಗಾದ್ರೆ? ಡ್ಯೂಟೀಸ್ ಏನಪ್ಪ? ಎಸ್, ವೆರಿ ಗುಡ್. ರಾಷ್ಟ್ರ ಧ್ವಜವನ್ನ ಗೌರವಿಸಬೇಕು. ಕರೆಕ್ಟ್. ಆಮೇಲೆ ನ್ಯಾಷನಲ್ ಅಂಥೆಮ್ ಏನು? ರೆಸ್ಪೆಕ್ಟ್. ಆಮೇಲೆ Stand up and answer if you want. What is this?
ಸಂವಿಧಾನವನ್ನ ಪಾಲನೆ ಮಾಡ್ತಕ್ಕಂಥದ್ದು, ರಾಷ್ಟ್ರಧ್ವಜವನ್ನ ಗೌರವಿಸ್ತಕ್ಕಂಥದ್ದು, ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ವೈಜ್ಞಾನಿಕ ಮನೋಭಾವನೆಯನ್ನ ನಾವು ಬೆಳೆಸ್ಕೊಬೇಕು. ಅರ್ಥ ಆಯ್ತಾ? ಇವೆಲ್ಲ ಏನು ನಮ್ಮ ಕರ್ತವ್ಯಗಳು. ಮ್ಯಾಮ್ ನಾವಿನ್ನ ದೊಡ್ಡವರೇ ಆಗಿಲ್ಲ, ಇವೆಲ್ಲ ಹೆಂಗ್ ಮಾಡ್ತೀವಿ? ಹಂಗಾರೆ ನಮ್ಮ ಕರ್ತವ್ಯ ಏನು? ನೀವು ಮಕ್ಕಳಲ್ಲ, ಇನ್ನ ಚಿಕ್ಕವರಲ್ಲ, ನಿಮ್ದೆಲ್ಲ ಏನ್ ಕರ್ತವ್ಯ ಹಂಗಾದ್ರೆ? ಓದೋದಷ್ಟೇನಾ ಕರ್ತವ್ಯ? ವೆರಿ ಗುಡ್. ಆಮೇಲೆ ಅದು ಒಂದು ಕರ್ತವ್ಯ. ಅದ್ರ ಜೊತೆಗೆ ಆಟ ಆಡೋದು ಕರ್ತವ್ಯ ಏನ್ರೋ? ನಿಮ್ಗೆ ಸಿಕ್ಕಿರೋ ಸ್ವಾತಂತ್ರ್ಯ ಅದು. ನಮ್ಗೆಲ್ಲ ಸ್ವಾತಂತ್ರ್ಯ ಇರ್ತಿರ್ಲಿಲ್ಲ. ಇತ್ತಪ್ಪ, ನಮ್ಗಿತ್ತು, ಅವಾಗ ಇರ್ತಿರ್ಲಿಲ್ಲ. ಓಕೆನಾ? ಕೇಳ್ರಿ ನಿಮ್ದು ಕರ್ತವ್ಯ. ಬೇಗ ಹೇಳಿದ್ರೆ ನಾನು ಬೇಗ ಮುಗಿಸ್ತೀನಿ. ಬೇಗ ಹೋಗ್ತಾರೆ ಬರೆಯೋದು, ಓದೋದ್ರ ಜೊತೆಗೆ ಬಂದ್ಬಿಡ್ತು. ಅದು ನಿಮ್ ಡ್ಯೂಟಿ. ಬರ್ರಿ ಸ್ಕೂಲ್ ಸರೌಂಡಿಂಗ್ ಎಲ್ಲ ಇದ್ದೀರಾ, ಹೊರಗಡೆ ಬನ್ನಿ. ಕೂಡ ಜಾತಿ, ಮತ, ಧರ್ಮದ ಆಧಾರದ ಮೇಲೆ ಅವ್ನ ಆ ಜಾತಿ, ಅವ್ನ ಈ ಜಾತಿ ಅಂತ ಹೇಳಬಾರ್ದು. ಇವೆಲ್ಲ ಕರ್ತವ್ಯ ಕಣ್ರು. ಪ್ರಾಮಾಣಿಕರಾಗಿರ್ಬೇಕು ಕಣ್ರು. ಫಸ್ಟು ಶಿಸ್ತು ಪಾಲನೆ ಮಾಡಬೇಕು, ಅದು ನಿಮ್ ಕರ್ತವ್ಯ. ಪ್ರಾಮಾಣಿಕರಾಗಿದ್ದೀರಾ ಎಲ್ರು? Justice and freedom for all citizens. We must respect our constitution. It was adopted on 26 November 1949 and it came into effect on 26 January 1950. It took ಬರ್ದಿರ್ಲಿಲ್ಲ, ಕಾನೂನು ಹೊಂದಿದ್ರೆ ಏನೇನು ಆಗ್ತಿತ್ತು ದೇಶದಲ್ಲಿ? ಇಮ್ಯಾಜಿನ್ ಮಾಡ್ಕೊಳಕ್ಕೆ ಏನಾದ್ರೂ ಸಾಧ್ಯ ಇದೆಯಾ? ಇವಾಗ ನಿಮ್ಮಪ್ಪ ನಿಮ್ಮಮ್ಮ ಮನೆಯಲ್ಲಿ ಕಂಟ್ರೋಲ್ ಮಾಡಲಿಲ್ಲ ನಿಮ್ಮನ್ನ, ನೀವು 4 ಜನ 5 ಜನ ಮಕ್ಳಿರ್ತೀರ ಅಂತ ಇಟ್ಕೊಳ್ಳಿ. ಈಗ 1 2 ಇದೆ, ಫೈನ್, ಓಕೆ ಫೈನ್. ಹಳೆ ಕಾಲದಲ್ಲೆಲ್ಲ 5 ಜನ ಇರ್ತಿದ್ರು ಮನೆಗಳಲ್ಲಿ. ಅವ್ರೇನಾದ್ರೂ ತಂದೆ ತಾಯಿ ಸ್ಟ್ರಿಕ್ಟ್ ಆಗಿರ್ಲಿಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಕೊಟ್ಟು ಮಕ್ಳಿಗೆ ಏನ್ ಬೇಕೋ ಆ ವಯಸ್ಸಿಗೆ ಏನ್ ಕೊಟ್ಟು ಬೆಳೆಸ್ತಾ ಹೋಗಿರ್ಲಿಲ್ಲ ಅಂದಿದ್ರೆ ಏನಾಗ್ತಿದ್ರು ಆ ಮಕ್ಕಳು? ಏನಾಗ್ತಾರ ಮಕ್ಕಳು? ಶಿಕ್ಷೆ, ಮೋಕ್ಷ, ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಆ ಮಕ್ಕಳು ಈ ದೇಶಕ್ಕೆ ಏನಾಗ್ತಾರೆ? ವಿಲ್ ಈ ಬಿ ಎ ಗುಡ್ ಸಿಟಿಸನ್? ಒಳ್ಳೆ ಪ್ರಜೆ ಆಗಕ್ಕೆ ಸಾಧ್ಯನಾ? ನೋ ನೆವರ್, ಇಟ್ಸ್ ಇಂಪಾಸಿಬಲ್. ಸೊ ಅದೇ ತರ ಒಂದು ಮನೆಗೆ